ಒಯಾಸಿಸ್ ಫರ್ಟಿಲಿಟಿಯಿಂದ ಬೆಂಗಳೂರಿನಲ್ಲಿ ಜನನಿ ಡೈಲಾಗ್ ಸಂವಾದ ಕಾರ್ಯಕ್ರಮ ಆಯೋಜನೆ. ಫಲವತ್ತತೆ ಆರೈಕೆ ಕ್ಷೇತ್ರದ ಸಬಲೀಕರಣಕ್ಕೆ ಒಯಾಸಿಸ್ ಅಕಾಡೆಮಿ ಘೋಷಣೆ. ಭಾರತದಲ್ಲಿ ಕುಟುಂಬ ಯೋಜನೆಯ ಸವಾಲುಗಳ ಕುರಿತು ಸಾರ್ವಜನಿಕ ಆರೋಗ್ಯ ತಜ್ಞರು, ಸರ್ಕಾರ, ಮನಃಶಾಸ್ತ್ರಜ್ಞರು, HR ನಾಯಕರು ಹಾಗೂ ಸಂತಾನೋತ್ಪತ್ತಿ ವೈದ್ಯಕೀಯ ತಜ್ಞರಿಂದ ಮಹತ್ವದ ಸಂವಾದ. ಪ್ರತಿಷ್ಠಿತ ಒಯಾಸಿಸ್ ಫರ್ಟಿಲಿಟಿಯ ಸಂಸ್ಥೆಯು ಸಂತಾನೋತ್ಪತ್ತಿ ಆರೋಗ್ಯ ತಡೆಗಟ್ಟುವಿಕೆ ಕುರಿತ ಜಾಗೃತಿ ಮತ್ತು ಮಾಹಿತಿ ಆಧಾರಿತ ಕುಟುಂಬ ಯೋಜನೆಯ ಕುರಿತು ಜಾಗೃತಿ ಮೂಡಿಸಲು ಸಾರ್ವಜನಿಕ ಹಿತಾಸಕ್ತಿ ವೇದಿಕೆಯಾದ ಜನನಿ ಡೈಲಾಗ್ ಸಂವಾದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ದಿ ಪೇರೆಂಟ್ಹುಡ್ ಪ್ಯಾರಡಾಕ್ಸ್ ಬಿಲ್ಡಿಂಗ್ ಎ ಫ್ಯಾಮಿಲಿ ಫ್ರೆಂಡ್ಲಿ ಇಂಡಿಯಾ, ವಿರೋಧಾಭಾಸ, ಕುಟುಂಬ ಸ್ನೇಹಿ ಭಾರತದ ಎಂಬ ವಿಷಯದಡಿ ನಡೆದ ಈ ಸಂವಾದ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ವೃತ್ತಿಪರರು, ಪ್ರತಿಷ್ಠಿತ ವೈದ್ಯರು ಮತ್ತು ಗಣ್ಯರು ಭಾಗವಹಿಸಿದ್ದರು. ಭಾರತೀಯರು ಪ್ರಸ್ತುತ ಎದುರಿಸುತ್ತಿರುವ ಕುಟುಂಬ ಸ್ನೇಹಿ ಭಾರತವನ್ನು ನಿರ್ಮಿಸಲು ಏನೆಲ್ಲ ಅಗತ್ಯವಿದೆ ಎಂಬ ಪ್ರಮುಖ ಪ್ರಶ್ನೆಯ ಸುತ್ತ ಕಾರ್ಯಕ್ರಮದಲ್ಲಿ ಸುದೀರ್ಘ ಚರ್ಚೆ ನಡೆಯಿತು. ಈ ವೇದಿಕೆಯು ರಾಷ್ಟ್ರೀಯ ಮಟ್ಟದ ಮಹತ್ವದ ಸಂವಾದದ ಭಾಗವಾಗಿದ್ದು, ಹೈದರಾಬಾದ್ನಲ್ಲಿ ನಡೆದ ಮುಖ್ಯ ಸಂವಾದವನ್ನು ನೇರ ಪ್ರಸಾರದ ಮೂಲಕ ಬೆಂಗಳೂರು ಸೇರಿದಂತೆ ದೇಶದ ಹಲವು ನಗರಗಳಿಗೆ ಏಕಕಾಲದಲ್ಲಿ ತಲುಪಿಸಲಾಯಿತು. ಇದರಿಂದಾಗಿ ದೇಶಾದ್ಯಂತ ಇರುವ ವೀಕ್ಷಕರು ಮತ್ತು ಭಾಗವಹಿಸುವವರು ಒಂದೇ ವೇದಿಕೆಯಡಿ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಯಿತು. ಸಭೆಯಲ್ಲಿ ಭಾರತದ ಕುಟುಂಬ ನಿರ್ಮಾಣ ವ್ಯವಸ್ಥೆಯಲ್ಲಿ ನಿಶ್ಶಬ್ದವಾಗಿ ಸಂಭವಿಸುತ್ತಿರುವ ದೊಡ್ಡ ಬದಲಾವಣೆಯ ಕುರಿತು ಸುದೀರ್ಘ ಚರ್ಚೆ ನಡೆಯಿತು. ದೇಶದ ಒಟ್ಟು ಫಲವತ್ತತೆ ದರ ಈಗಾಗಲೇ ಸಾಮಾನ್ಯ ಬದಲಾವಣೆಯ ಮಟ್ಟಕ್ಕಿಂತಲೂ ಕುಸಿದಿರುವುದು ಕಳವಳಕಾರಿ ಸಂಗತಿಯಾಗಿದೆ. ಶಿಕ್ಷಣ, ಉದ್ಯೋಗ, ಆರ್ಥಿಕ ಭದ್ರತೆ ಮತ್ತು ವೈಯಕ್ತಿಕ ಆಕಾಂಕ್ಷೆಗಳಿಗೆ ಆದ್ಯತೆ ನೀಡುತ್ತಿರುವ ದಂಪತಿಗಳು ಮದುವೆಯನ್ನು ತಡ ಮಾಡುವುದಕ್ಕಿಂತ ಹೆಚ್ಚಾಗಿ ಮಗುವನ್ನು ಪಡೆಯುವ ನಿರ್ಧಾರವನ್ನು ಉದ್ದೇಶಪೂರ್ವಕವಾಗಿಯೇ ಮುಂದೂಡುತ್ತಿರುವುದೇ ಈ ಜನಸಂಖ್ಯಾ ಪಲ್ಲಟಕ್ಕೆ ಪ್ರಮುಖ ಕಾರಣ ಎಂದು ತಜ್ಞರು ಅಭಿಪ್ರಾಯಪಟ್ಟರು. ಜೀವನ ಶೈಲಿ ಬದಲಾದಂತೆಲ್ಲ ಜೈವಿಕ ಗಡಿಯಾರ ತನ್ನದೇ ವೇಗದಲ್ಲಿ ಸಾಗುವುದರಿಂದ ಫಲವತ್ತತೆಯ ಜಾಗೃತಿ ಮತ್ತು ಮುನ್ನೆಚ್ಚರಿಕೆಯ ಆರೋಗ್ಯ ಆರೈಕೆ ಅತ್ಯಂತ ಅಗತ್ಯವಾಗಿದೆ. ವಿಶೇಷವಾಗಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಹೆಚ್ಚಿನ ಸಮಸ್ಯೆಗಳನ್ನು ಸೂಕ್ತ ಮುನ್ನೆಚ್ಚರಿಕೆಯಿಂದ ತಡೆಯಲು ಸಾಧ್ಯವಿದೆ ಎಂದು ತಜ್ಞರು ಪ್ರತಿಪಾದಿಸಿದರು. ಬದಲಾಗುತ್ತಿರುವ ಮಾನವನ ಆಕಾಂಕ್ಷೆಗಳು ಮತ್ತು ಬದಲಾಗದ ಜೈವಿಕ ವಾಸ್ತವಗಳ ನಡುವಿನ ಅಂತರ ಹೆಚ್ಚಾಗುತ್ತಿರುವುದೇ ಪೋಷಕತ್ವದ ವಿರೋಧಾಭಾಸದ ಮುಖ್ಯ ಆಶಯವಾಗಿತ್ತು. ಯಾರ ವೈಯಕ್ತಿಕ ಆಯ್ಕೆಗಳ ಮೇಲೂ ಪ್ರಭಾವ ಬೀರುವುದು ಈ ಚರ್ಚೆಯ ಉದ್ದೇಶವಲ್ಲ. ಬದಲಿಗೆ ಸಮಯೋಚಿತ ಜಾಗೃತಿ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳ ಮೂಲಕ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲು ದಂಪತಿಗಳನ್ನು ಶಕ್ತರನ್ನಾಗಿ ಮಾಡುವುದೇ ಆಗಿದೆ ಎಂದು ತಜ್ಞರು ಸ್ಪಷ್ಟಪಡಿಸಿದರು. ಇದರೊಂದಿಗೆ ಮಗುವನ್ನು ಸಾಕುವುದಕ್ಕೆ ತಗುಲುವ ವೆಚ್ಚ, ಆರ್ಥಿಕ ಯೋಜನೆಗಳು ಮತ್ತು ಪೂರಕವಾದ ಸರ್ಕಾರಿ ನೀತಿಗಳು ಕುಟುಂಬಕ್ಕೆ ಹೊರೆಯಾಗದಂತೆ ಹೇಗೆ ನೆರವಾಗಬಲ್ಲವು ಎಂಬುದರ ಕುರಿತು ಬೆಳಕು ಚೆಲ್ಲಲಾಯಿತು. ಪೋಷಕತ್ವ ಎಂಬುದು ಕೇವಲ ತಾಯಂದಿರ ಹೊಣೆಯಲ್ಲ ಎಂಬುದನ್ನು ಪ್ರತಿಪಾದಿಸಿದ ವೇದಿಕೆಯು ತಂದೆಯಂದಿರ ಹೆಚ್ಚಿನ ಭಾಗಿತ್ವ ಹಾಗೂ ಉದ್ಯೋಗ ಸ್ಥಳಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಸಮಾಜದಿಂದ ಹೆಚ್ಚಿನ ಬೆಂಬಲ ಸಿಗಬೇಕು ಎಂದು ಕರೆ ನೀಡಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಒಯಾಸಿಸ್ ಫರ್ಟಿಲಿಟಿಯ ಸಹ ಸಂಸ್ಥಾಪಕಿ ಮತ್ತು ವೈದ್ಯಕೀಯ ನಿರ್ದೇಶಕಿ ಡಾಕ್ಟರ್ ದುರ್ಗಾ ಜಿ ರಾವ್ ಅವರು, ಭಾರತದಲ್ಲಿ ಕುಟುಂಬ ಯೋಜನೆಯು ತೀರಾ ಸಂಕೀರ್ಣವಾಗುತ್ತಿದೆ. ಜನರಿಗೆ ಕುಟುಂಬವನ್ನು ಬೆಳೆಸುವ ಆಸೆ ಇಲ್ಲವೆಂದಿಲ್ಲ. ಬದಲಿಗೆ ದೇಹದ ಜೈವಿಕ ಗಡಿಯಾರ, ಪೋಷಕತ್ವಕ್ಕೆ ತಗಲುವ ವೆಚ್ಚ ಹಾಗೂ ಆಧುನಿಕ ಉದ್ಯೋಗಗಳ ಒತ್ತಡಗಳು ವಿಭಿನ್ನ ದಿಕ್ಕುಗಳಲ್ಲಿ ಎಳೆಯುತ್ತಿರುವುದೇ ಇದಕ್ಕೆ ಕಾರಣ. ಇಂತಹ ಸಂದರ್ಭಗಳಲ್ಲಿ ದಂಪತಿಗಳು ಗೊಂದಲಕ್ಕೊಳಗಾಗದ ಸರಿಯಾದ ನಿರ್ಧಾರ ಕೈಗೊಳ್ಳಲು ನೆರವಾಗುವಂತೆ ಸರ್ಕಾರ, ವೈದ್ಯಕೀಯ ಕ್ಷೇತ್ರ, ಉದ್ಯೋಗಾಧಾತ ಸಂಸ್ಥೆಗಳು, ಮನಃಶಾಸ್ತ್ರಜ್ಞರು ಮತ್ತು ಸಮಾಜವನ್ನು ಜನನಿ ಡೈಲಾಗ್ಸ್ ಒಂದೇ ವೇದಿಕೆಯಡಿ ತಂದಿದೆ ಎಂದು ಹೇಳಿದರು. ಇದೇ ವೇಳೆ ದೇಶದ ಸಂತಾನೋತ್ಪತ್ತಿ ವೈದ್ಯಕೀಯ ರಂಗವನ್ನು ಇನ್ನಷ್ಟು ಬಲಪಡಿಸುವ ಉದ್ದೇಶದಿಂದ ಒಯಾಸಿಸ್ ಅಕಾಡೆಮಿ ಎಂಬ ತರಬೇತಿ ಮತ್ತು ಶಿಕ್ಷಣ ಯೋಜನೆಯನ್ನು ಒಯಾಸಿಸ್ ಫರ್ಟಿಲಿಟಿ ಸಂಸ್ಥೆಯು ಅಧಿಕೃತವಾಗಿ ಘೋಷಿಸಿತು. ಈ ಅಕಾಡೆಮಿಯು ಮುಖ್ಯವಾಗಿ 3 ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಲಿದೆ. I am Dr. Prinka Bajaj from Oasis Fertility, Bangalore. So telling about the Oasis Fertility, it is a 16-year-old branch and we have over 40 branches pan-India now. And we are coming up with many more other branches also. We actually focus on holistic approach to fertility care. It is not only about the IVF alone, it is also about conceiving naturally, also conceiving through simple treatments also.
And any kind of fertility issues if you are facing, feel free to come up and talk to us, because we can help you to overcome that in a holistic manner. And we have seen that it is the male as well as the female fertility, both are rising. It's not only about the female part as the society considers, but 50% of the male fertility cases are seen nowadays in infertility. So male and female should be treated equally. We have all kinds of fertility treatments available, the advanced fertility treatments like the pre-genetic testing, the ICSI and ERA. Those people who even have recurrent abortion cases or recurrent IVF failure cases, any kind of complications can be managed here. So the facilities which are also available for the males, like those even who have even zero sperm count, they can also conceive with their own sperm through advanced facilities like TISA or micro-TISA. Genetic issues if the couples are having, those can also be solved through advanced and embryology labs. So this is how the Oasis Fertility usually works, and feel free to come up and discuss with us about it. ನಾನು ಡಾಕ್ಟರ್ ಚಿನ್ಮಯಿ, consultant Oasis Fertility. In today's session, what we are looking at basically is we're seeing a lot of couple facing fertility issues, difficulty in conceiving, causing a lot of social pressure on them. So they're really finding confused like what to do, where to go, how to take about. So here we are there to educate them, to make them understand where they stand, when they should come and visit the doctor, what are the treatment options available. So when we look at the society today, we are saying that everybody wants to postpone their pregnancy, and a lot of time we see them coming a little later where they require a treatment. Can this be prevented? Yes, if they are aware when they come early, ಅಂದರೆ ಮುಂಚೆನೇ ಅವರು ತಿಳ್ಕೊಂಡು ಯಾವಾಗ ಅವ್ರಿಗೆ ಮುಂದಕ್ಕೆ ಹಾಕಬೇಕು ಪ್ರೆಗ್ನೆನ್ಸಿ, ಅವ್ರು ಈಗಲೇ ರೆಡಿ ಇಲ್ಲ ಅಥವಾ ಅವ್ರಿಗೆ ದೇ ಆರ್ ನಾಟ್ ಪ್ಲ್ಯಾನ್ಡ್ ಫಾರ್ ಪ್ರೆಗ್ನೆನ್ಸಿ, ಈ ಥರ ಇದ್ದಾಗ ಅಥವಾ ಕರಿಯರ್ಸಲ್ಲಿ ಮುಂದಕ್ಕೆ ಹೋಗಬೇಕು, ಆ ಥರ ಇದ್ದಾಗ ಬಂದು ತಜ್ಞರಲ್ಲಿ ಒಂದು ಸತಿ ಪರೀಕ್ಷೆ ಮಾಡಿಸ್ಕೊಂಡು ಮುಂದಕ್ಕೆ ಹಾಕೋಕ್ಕೆ ಅವ್ರ ಬಾಡಿ ಸಪೋರ್ಟ್ ಮಾಡುತ್ತಾ ಅಥವಾ ಬೇರೆ ಏನು ಆಪ್ಷನ್ಸ್ ಇದೆ ಅದನ್ನು ತಿಳ್ಕೊಬೇಕು. ಸೆಕೆಂಡ್ ಮೇಜರ್ ಪ್ರಾಬ್ಲಮ್ ನಾವು ಏನು ನೋಡ್ತಾ ಇದ್ದೀವಿ ಇವತ್ತು ಸೊಸೈಟಿಲಿ ಅಂದರೆ, ಈವನ್ ಇನ್ ಬ್ಯಾಂಗ್ಳೂರ್ ಅರ್ಬನ್ ಸಿಟೀಸ್ ಇಟ್ ಇಸ್ ಸ್ಟಿಲ್ ಥಿಂಕಿಂಗ್ ದಟ್ ಇಟ್ ಇಸ್ ಅ ಫೀಮೇಲ್ ಇಶ್ಯೂ. ಮಕ್ಕಳಾಗ್ತಾ ಇಲ್ಲ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ಫೀಮೇಲ್ಸ್ಗೆ ತೊಂದರೆ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ. ಈ 50% ಇಸ್ ಬಿಕಾಸ್ ಆಫ್ ಫೀಮೇಲ್ಸ್ ಆದರೆ 50% ಮೇಲ್ ಇಶ್ಯೂಸಿಂದನೂ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಡಯಾಗ್ನೋಸ್. ಒಂದು ಸಿಂಪಲ್ ಟೆಸ್ಟಿಂದ ನಾವು ಕಂಡುಹಿಡಿಬೋದು ತೊಂದರೆ ಯಾರಲ್ಲಿದೆ. ಫ್ಯೂ ಬೇಸಿಕ್ ಜಸ್ಟ್ ಒನ್ ವಿಸಿಟಲ್ಲಿ ವಿ ಕ್ಯಾನ್ ಗಿವ್ ದೆಮ್ ಆ್ಯನ್ ಒಪಿನಿಯನ್, ಏನು ಬೇಕಾಗುತ್ತೆ, ಯಾವ ರೀತಿ ಮುಂದಕ್ಕೆ ಹೋಗ್ಬೋದು, ಯಾವ ಥರ ಅವರು ಚಾಯ್ಸಸ್ನ ಚೂಸ್ ಮಾಡ್ಕೋಬೇಕು. ಸೊ ಇಲ್ಲಿ ಇನ್ ಓಎಸ್ಎಸ್ ಫರ್ಟಿಲಿಟಿ ವಿ ಹ್ಯಾವ್ ಆಲ್ ದ ಫೆಸಿಲಿಟೀಸ್ ಅಂಡರ್ ಒನ್ ರೂಫ್. ಪ್ರತಿಯೊಂದಕ್ಕೂ ಅವ್ರು ಬೇರೆ ಕಡೆ ಹೋಗಬೇಕು ಅನ್ನೋದಿಲ್ಲ. ಒಂದು ಹಾಲಿಸ್ಟಿಕ್ ಅಪ್ರೋಚ್ ಇರುತ್ತೆ. ಒಂದು ಪೇಷಂಟ್ ಬಂದರೆ ಬರೀ ಫರ್ಟಿಲಿಟಿ ಆಸ್ಪೆಕ್ಟಿಂದ ಅಲ್ಲ, ಅವ್ರು ದೇ ಮೈಟ್ ಹ್ಯಾವ್ ಅದರ್ ಅಬ್ನಾರ್ಮ್ಯಾಲಿಟೀಸ್. ಕೆಲವರಿಗೆ ಡಯಾಬಿಟೀಸ್ ಇರುತ್ತೆ ಅನ್ಕಂಟ್ರೋಲ್ಡು, ಕೆಲವರಿಗೆ ತೂಕ ಜಾಸ್ತಿ ಇರುತ್ತೆ, ದೇ ನೀಡ್ ನ್ಯೂಟ್ರಿಷನಲ್ ಅಸೆಸ್ಮೆಂಟ್ಸ್, ಕೆಲವರಿಗೆ ಸೈಕಲಾಜಿಕಲಿ ತುಂಬಾ ಡೌನ್ ಆಗಿರ್ತಾರೆ, ಸೈಕಲಾಜಿಕಲ್ ಕೌನ್ಸಿಲಿಂಗ್ಸ್ ಬೇಕಾಗುತ್ತೆ. ಸೊ ಜೆನೆಟಿಕ್ ಕೌನ್ಸಿಲರ್ಸ್, ಯಾರ್ಯಾರಿಗೆ ಪದೇ ಪದೇ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, ವಂಶಾವಳಿ ಪ್ರಾಬ್ಲಮ್ಸಿಂದ ಇರ್ಬೋದು, ಅಂಥವ್ರಿಗೆ ಜೆನೆಟಿಕ್ ಅಸೆಸ್ಮೆಂಟ್ಸ್ ಬೇಕಾಗುತ್ತೆ. ಸೊ ಇದಿಷ್ಟು ಫೆಸಿಲಿಟೀಸ್ ನಿಮಗೆ ಅಂಡರ್ ಒನ್ ರೂಫ್ ಸಿಕ್ಕತ್ತೆ ಓಎಸ್ಎಸ್ ಫರ್ಟಿಲಿಟಿನಲ್ಲಿ. ಆ್ಯಂಡ್ ಎಕ್ಸ್ಪರ್ಟ್ಸ್ ಆರ್ ಆಲ್ವೇಸ್ ಅವೈಲಬಲ್ ಫಾರ್ ಯು ಟು ನೋ ವೇರ್ ಡು ಯು ಸ್ಟ್ಯಾಂಡ್, ವಾಟ್ ಇಸ್ ದ ಪ್ರಾಬ್ಲಮ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಾವು ಏನು ಡಿಸೈಡ್ ಮಾಡಬೇಕಂದ್ರೆ ಇಟ್ ಇಸ್ ನಾಟ್ ಅ ಬ್ಲ್ಯಾಂಕೆಟ್ ಥೆರಪಿ. ಬಂದವ್ರಿಗೆಲ್ಲ ಒಂದೇ ಟ್ರೀಟ್ಮೆಂಟ್ ಆ ರೀತಿ ಇರಲ್ಲ. ಪ್ರತಿಯೊಬ್ಬರಿಗೂ ಅವರಲ್ಲಿ ಏನು ತೊಂದರೆ ಇದೆ ಏನು ಅಂತ ನಾವು ಐಡೆಂಟಿಫೈ ಮಾಡಿ ಅವರಿಗೆ ಸೂಕ್ತವಾಗಿರೋ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡಿ ಕೊಡಲಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ವಿ ಕ್ಯಾನ್ ಅಚೀವ್ ಬೆಟರ್ ರಿಸಲ್ಟ್ಸ್. ಆ್ಯಂಡ್ ಎಲ್ಲರಿಗೂ ಒಂದೇ ಟ್ರೀಟ್ಮೆಂಟ್, ಎಲ್ಲರೂ IVF ಖಂಡಿತವಾಗ್ಲೂ ಅವಶ್ಯಕತೆ ಇರಲ್ಲ. ಅವ್ರದ್ದು ಏಜ್ ಮೇಲೆ ಹೋಗುತ್ತೆ. ಅವ್ರಿಗೆ ಎಷ್ಟು ವರ್ಷ ಮದುವೆ ಆಗಿ ಮಕ್ಕಳಾಗ್ತಾ ಇಲ್ಲ, ಇಬ್ಬರಲ್ಲಿ ಗಂಡ ಹೆಂಡ್ತಿರು ಇಬ್ಬರಲ್ಲೂ ತೊಂದರೆ ಇದೆಯಾ. ಈಗ ಎಷ್ಟೊಂದು ಜನ ಇನ್ನೂ ಮದುವೆ ಆಗಿರಲ್ಲ, ಬಟ್ ಅವ್ರಿಗೆ ಈಗಲೇ ರೆಡಿ ಇರೋದು ಇಲ್ಲ ಪ್ರೆಗ್ನೆನ್ಸಿಗೆ, ಮತ್ತು ಮದುವೆ ಮೇ ಬಿ 35-40 ಆದಮೇಲೆ ಆಗಬೇಕು ಅಂತ ಇರುತ್ತೆ. ಅಂಥವರು ಕೂಡ ಬಂದು ಅವ್ರ ಎಗ್ಸ್ನ ಫ್ರೀಸ್ ಮಾಡ್ಕೊಳ್ತಾರೆ, ನಂತರ ಪ್ಲ್ಯಾನ್ ಮಾಡ್ಕೋತಾರೆ. ಸೊ ಈ ರೀತಿ ವೇರಿಯಸ್ ಆಪ್ಷನ್ಸ್ ಇರುತ್ತೆ. ಸೊ ಅವರಿಗೆ ಏನು ಬೇಕು, ಅವ್ರಿಗೆ ಯಾವ ತೊಂದರೆ ಇದೆ ಅಂತ ನೋಡಿಕೊಂಡು ಅದಕ್ಕೆ ಸೂಕ್ತವಾಗಿರೋದನ್ನ ನಾವು ಪ್ಲ್ಯಾನ್ ಮಾಡ್ತೀವಿ ಇಲ್ಲಿ. Myself, Dr. Rekha Vishnath. I am consultant Oasis Fertility, Bangalore. So we all have gathered here today for the initiative called Janani Dialogues. Basically focuses on working towards a more family-friendly India, wherein we are focusing specifically on the younger generation to educate them primarily from the childhood age in relation to the reproductive health. Even the adolescents, we would like to create more awareness among the adolescents regarding the reproductive health, so that when they move towards developing a family, they are well aware of the
processes and the do's and don'ts and all the myths related to it, because at present the younger generation most commonly they are trying to delay their pregnancy. Like as we can see, the India's fertility rate has recently come down around it is less than 2 now. That is the talk that is going around. So why it is happening? Because the younger generation are mostly they are trying to delay their pregnancy, even though they are getting married at a younger age. They go behind the career and to develop their further financial stability. They tend to delay their childbearing. So this is basically an initiative to overcome all the myths related to fertility and educational awareness, so that they know what are the don'ts or what are the do's and what are the implications of delaying a pregnancy. And this awareness should start from childhood, and it should be a public health initiative also, a combined effort from the government side, the public health sector, psychologists and even the workplaces, which should be promoting and helping the couples to have a healthy pregnancy and a better family and a proper family building in India. This is all about today's panel is talking about all these aspects, and we as Oasis we are in the reproductive health field since 16 years, and we across India we have around 40 centers, and we help the couple who are having a difficulty in conceiving. So we are having well advanced techniques also, as well as we help the couples to have a healthy pregnancy through natural methods also. We have starting from common medicines which help them to build their family, as well as the advanced facilities like the IUI, the IVF, the ICSI, as well as the further genetic methods also, like the people who are facing any reproductive genetic issues. We have well advanced methods like PGTA and genetic testing on the embryos. All the facilities are available, as well as the male infertility is also well advanced. We have a separate AndroLife wing which takes care of the male infertility sector also. So this is in gist why we are here, just to create an awareness among the public about the male health as well as the female health, and also to create an awareness that it is a combined responsibility, not only the responsibility of the couple who is trying to conceive, but also a public health initiative to bring up the future generation. ಡಾಕ್ಟರ್ ಜ್ಯೋತಿ ಪಾಟೀಲ್, ಓಯಾಸಿಸ್ ಫರ್ಟಿಲಿಟಿ ಬ್ಯಾಂಗ್ಳೂರಿಂದ. ಸೊ ಇವತ್ತು ನಾವು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. ಇದಕ್ಕೆ ನಾವು ಈಗ ಜನನಿ ಡೈಲಾಗ್ ಅಂತ ಹೇಳ್ತಿರೋದು. ಈ ಇನಿಷಿಯೇಟಿವ್ ನಮಗೆ ಯಾವುದೇ ಥರದ್ದು ಕಮರ್ಷಿಯಲ್ಗಾಗಲಿ ಅಥವಾ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ಮಾಡಿಸೋದಕ್ಕಾಗಲಿ ಅಂತಲ್ಲ. ಇದೊಂದು ಪಬ್ಲಿಕ್ ಅವೇರ್ನೆಸ್ಸು. ಈ ಪಬ್ಲಿಕ್ ಅವೇರ್ನೆಸ್ಸಲ್ಲಿ ಏನು ಅಂದರೆ, ಈ ನಮ್ಮ ಬ್ಯುಸಿ ಲೈಫ್ ಸ್ಟೈಲಿಂದ ಎಷ್ಟು ಜನ ಕಪಲ್ಸಿಗೆ, ನಾವು ಬೆಂಗಳೂರದ ಎಕ್ಸಾಂಪಲ್ ತೊಗೊಂಡ್ರೆ ಎಷ್ಟು ಜನ ಕಪಲ್ಲು ಈಗ ಮದುವೆ ಆದಮೇಲೆ ಫ್ಯಾಮಿಲಿ ಮಾಡಬೇಕಂದ್ರೂ ಅವ್ರಿಗೆ ಆಗ್ತಾಯಿಲ್ಲ. ಈಗ ಏನಕ್ಕೆ ಆಗ್ತಾಯಿಲ್ಲ ಅನ್ನೋ ರೀಸನ್ಸ್ ನೋಡಿದ್ರೆ ಅವ್ರಿಗೆ ಕರಿಯರ್ದು ಆಸ್ಪಿರೇಷನ್ಸ್ ಇರುತ್ತೆ. ಈಗ ನಾನು ಮ್ಯಾನೇಜರ್ ರೋನಲ್ಲಿದ್ದೀನಿ, ನಾನು ಸೀನಿಯರ್ ಮ್ಯಾನೇಜರ್ ಆಗಬೇಕು, ನಾನು ಇನ್ನೂ ಮುಂದೆ ಹೋಗಬೇಕು, ಅದೊಂದಿರ್ಬೋದು. ಅಥವಾ ಒಂದು ಸ್ವಂತ ಮನೆ ಮಾಡ್ಕೋಬೇಕು, ಸ್ವಂತ ಮನೆ ಆದಮೇಲೆ ನಾನು ಮುಂದೆ ಮಾಡ್ಕೋಬೇಕು ಮಗುನ. ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಏನಾಗಿದೆ ಅಂದರೆ, ನಾನು ಈ ಮಗುನ ಅಫೋರ್ಡ್ ಮಾಡೋಕ್ಕಾಗುತ್ತಾ? ಈಗ ಒಂದು ಮಗು ಹುಟ್ಟಿದ ಮೇಲೆ ನನಗೆ 20-30 ಲಕ್ಷ ಬೇಕು, ನಾಳೆ ಮಗುನ ಓದಿಸೋದಕ್ಕೆ ಇಷ್ಟು ಫೀ ನನ್ನಿಂದ ಕೊಡೋಕ್ಕಾಗತ್ತಾ? ಈ ಥರ ಅಂದ್ಕೊಂಡ್ಬಿಟ್ಟು ಎಷ್ಟೋ ಜನ ಸುಮಾರು ಕಪಲ್ಸು ನಮ್ಮ ಈ ಫರ್ಟಿಲಿಟಿನ ಅಥವಾ ಫ್ಯಾಮಿಲಿ ಪ್ಲ್ಯಾನಿಂಗ್ ಮುಂದಕ್ಕೆ ಆಗ್ತಾಯಿದ್ದಾರೆ. ಸೊ ನಮ್ಮ ಈ ಓಯಾಸಿಸ್ ಕಡೆಯಿಂದ ಈ ಇನಿಷಿಯೇಟಿವ್ ನಾವು ತೊಗೊಂಡಿದ್ದೀವಿ. ಸೊ ಜನನಿ ಡೈಲಾಗ್ ಅಂತ ಈ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿರೋದು. ಎಷ್ಟರ ಮಟ್ಟಿಗೆ ನಮಗಾಗುತ್ತೆ ಈ ಅವೇರ್ಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ. ಇದನ್ನು ಗೌರ್ಮೆಂಟಲ್ಲೂ ಆಗಲಿ, ಪಬ್ಲಿಕ್ ಹೆಲ್ತ್ ಸರ್ವೆಂಟ್ಸ್ಗೆ, ಸೈಕಾಲಜಿಸ್ಟ್ಗೆ, ಆಮೇಲೆ ಈ ಕಂಪ್ನಿ HR ಇರ್ತಾರೆ. ಸೊ ಈ HRಸಲ್ಲಿ ಏನು ನಮ್ಮದೊಂದು ರಿಕ್ವೆಸ್ಟು ಅಂದರೆ, ಇನ್ ಕೇಸ್ ಯಾರಾದ್ರಿಗೆ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಅವ್ರಿಗೇನಾದರೂ ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನ್ ಕೊಡೋಂಗಿದ್ರೆ ಕೊಡಿ ಅದನ್ನು. ಸೊ ಎಷ್ಟಾಗುತ್ತೆ ಸ್ವಲ್ಪ ಹೆಲ್ಪ್ ಮಾಡಿಕೊಡಿ ಅವ್ರಿಗೆ. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಬರ್ತಾ ಬರ್ತಾ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತಾನೆ ಹೋಗುತ್ತೆ. ನಾವೆಲ್ಲರೂ ಮಾತಾಡ್ತಿದ್ದೀವಿ ಇಂಡಿಯನ್ ಎಕನಾಮಿ ಬಗ್ಗೆ. ನಮ್ಮ ಎಕನಾಮಿ 4th ಈಗ 5th ಬಂದುಬಿಡ್ತು ಥ್ರೂ ಔಟು ಅಂತ. ಈಗ ನಾಳೆ ನಮ್ಮ ಫ್ಯಾಮಿಲಿಗಳೇ ಬರ್ತಾ ಇಲ್ಲ, ನಾಳೆ ಮಕ್ಕಳೇ ಆಗ್ತಾ ಇಲ್ಲ ಅಂದರೆ ಇನ್ನೊಂದು 100 ವರ್ಷದಲ್ಲಿ ನಾವು ಎಲ್ಲಿರ್ತೀವಿ ಗೊತ್ತಿಲ್ಲ. ಸೊ ವಿ ಶುಡ್ ಎನ್ಕರೇಜ್. ಆಮೇಲೆ ನಾವು ಓಯಾಸಿಸ್ ಕಡೆಯಿಂದ ನಾವು ಯಾರಿಗೂ ಹೇಳ್ತಾ ಇಲ್ಲ ನೀವು ಫ್ಯಾಮಿಲಿ ಮಾಡ್ಕೊಳ್ಳೇಬೇಕು ಅಂತ. ನಿಮಗೇನಾದರೂ ಫ್ಯಾಮಿಲಿ ಮಾಡ್ಕೊಳ್ಳೋ ಇಚ್ಛೆ ಇದ್ದರೆ, ಆ್ಯಂಡ್ ಇಫ್ ಯು ಫೀಲ್ ಲೈಕ್ ಇಲ್ಲ ನಮಗೆ ಟ್ರಬಲ್ ಆಗ್ತಾ ಇದೆ, ವಿ ಆರ್ ನಾಟ್ ಏಬಲ್ ಟು ಬಿಲ್ಡ್ ಅಪ್ ಅ ಫ್ಯಾಮಿಲಿ, ಸಪೋರ್ಟ್ ಇಲ್ಲ ಅಂದರೆ, ಥ್ರೂ ದಿಸ್ ಇನಿಷಿಯೇಟಿವ್ ವಿ ಆರ್ ಟೆಲಿಂಗ್ ದೆಮ್ ವಿ ಆರ್ ವಿತ್ ಯು. ಸೊ ಕೈಂಡ್ಲಿ ಡೂ ಕನ್ಸಿಡರ್ ವಿ ಆರ್ ವಿತ್ ಯು.
ಥ್ಯಾಂಕ್ ಯು. So I'm Dr. Varalakshmi, Regional Medical Head of Karnataka branches. So I would like to announce that we have launched Janani Dialogue. So we have around 30 branches all over India, and we have launched this Janani Dialogue, which what we are trying to say is that everyone should plan a family, and we are not saying that you should postpone your decision or you have to quickly conceive and form a family, but we are saying that you have to have a informed decision making has to happen. So you have to understand that you are trying to postpone your family because of various reasons. It may be social reasons, it may be financial reasons, or it may be career reasons. But what we are trying to say is you have to understand your biological clock also, and then take an informed decision so that the biological clock will not get affected and you will not land up in troubles conceiving, and that is what we wanted to say. I understand there are multiple problems involved for this decision making which you are trying to postpone. So I would like also the government and the NGOs and the community and the partner and the family to support you in taking these decisions. That is what we wanted to highlight with this Janani Dialogue. And I also want to launch our educational program which we have from OSS Academics. So we have Ashram, wherein we are trying to educate many doctors and even the embryologists so that you get better services, and we are training multiple doctors each year to give the services to the people. I'm Dr. Chetna from OASIS Mysore branch. We are here today to talk about Janani Dialogues. ಆಲ್ರೆಡಿ ಮ್ಯಾಮ್ ಹೇಳಿದ್ದಾರೆ. ಸೊ ಒಂದು ಪ್ರೆಗ್ನೆನ್ಸಿ ಬರಬೇಕು ಅಂದರೆ ಇಟ್ಸ್ ನಾಟ್ ಓನ್ಲಿ ಎ ವುಮನ್, ಹೋಲ್ ಫ್ಯಾಮಿಲಿ, ಮೇನ್ಲಿ ದ ಹಸ್ಬೆಂಡ್ ಶುಡ್ ಎಮೋಷನಲಿ, ಸೈಕಲಾಜಿಕಲಿ ಸಪೋರ್ಟ್ ಹರ್, ಆ್ಯಂಡ್ ಇಟ್ಸ್ ಈಕ್ವಲಿ ಇಂಪಾರ್ಟೆಂಟ್ ಇನ್ ವೇರ್ ಶಿ ಈಸ್ ವರ್ಕಿಂಗ್. ಆ್ಯಂಡ್ if she's already have a child, during the second child she has to have the support from the parenting of the first child. So husband should also support equally. So we are educating today's patients, the people around about this. Thank you. Dr. Sudipti. I'm the consultant fertility specialist in Hebbal branch in Bangalore. Today we are here, everybody's here to talk about Janani Dialogues, and we at OSS offer a lot of things, including fertility preservations. We not only help couples conceive, we also help the male partner in helping them conceive. And we have a wide range, everything under one place. They can come to meet the nutritionist, the dietitian, and the andrologist, and the fertility services here. Thank you. Dr. Shivangi, I'm the consultant fertility specialist at the Banashankari Center in Bangalore. So today we have organized a Janani Dialogue to emphasize on the holistic approach of the fertility care. Like, fertility is not about just treating the female partner. It requires support from the family, male partner, as well as the places where you're working, the employer. A good healthy environment is all that is needed. So that was our aim of emphasis in the Janani Dialogues that we have had today.